ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 67ನೇ ಪ್ರಶ್ನೆಯನ್ನ ಗಮನಿಸಿ. ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ವ್ಯಾಸ 10.5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಒಳಭಾಗದಲ್ಲಿ ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿಯಂತೆ ತಗಲುವ ವೆಚ್ಚವನ್ನ ಕಂಡುಹಿಡಿ. ಓಕೆ, ಸೊ ಇಲ್ಲಿ ಹಿತ್ತಾಳೆಯಿಂದ ಮಾಡಿದಂತ ಒಂದು ಅರ್ಧ ಗೋಳಾಕಾರದ ಪಾತ್ರೆ ವ್ಯಾಸವನ್ನ ಕೊಟ್ಟಿದ್ದಾರೆ, ಅಂದ್ರೆ ಡಿ ಅನ್ನ ಕೊಟ್ಟಿದ್ದಾರೆ 10.5 ಸೆಂಟಿಮೀಟರ್. ಹಾಗಾದ್ರೆ ತ್ರಿಜ್ಯ ಏನಾಗುತ್ತೆ? 10.5 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ 2πr² ಅಲ್ವಾ. ಸೊ ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆ, ಅಂದ್ರೆ ಇದಿಷ್ಟು ಭಾಗಕ್ಕಷ್ಟೇ ಬಣ್ಣ ಬಳದಿದ್ದಾರೆ, ಅಂದ್ರೆ ಇದಿಷ್ಟು ಭಾಗದ ವಿಸ್ತೀರ್ಣ ಹೇಳ್ಬೇಕು, ಇಸ್ ಈಕ್ವಲ್ ಟು ಏನ್ ಹೇಳಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಸೊ ಇಲ್ಲಿ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು r 10.5 ಡಿವೈಡೆಡ್ ಬೈ 2 ಇಂಟು 10.5 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 2 1 2 2 1 2, ಸೊ ಇಲ್ಲಿ 2 1 2 2 11 22 ಆಗತ್ತೆ. ಸೊ ಇಲ್ಲಿಗ ಸಿಂಪ್ಲಿಫೈ ಮಾಡಿದ್ರೆ 10.5 ಇಂಟು 10.5 ಇಂಟು 10.5 ಇಂಟು 11, ಓಕೆ, ಡಿವೈಡೆಡ್ ಬೈ 7 ಮಾಡಿ. ಸೊ ಇದೆಷ್ಟು ಬರುತ್ತೆ? 173.25 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಕಲಾಯಿಯನ್ನು ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ವೆಚ್ಚ ಇಸ್ ಈಕ್ವಲ್ ಟು 173.25 ಸೆಂಟಿಮೀಟರ್ ಸ್ಕ್ವೇರ್ಗೆ. ಸೊ ಇಲ್ಲಿ ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ, ಅಂದ್ರೆ ಡಿವೈಡೆಡ್ ಬೈ 100 ಇಂಟು 16 ಮಾಡಿದ್ರೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಹೇಳಿ? 27 ರೂಪಾಯಿ 72 ಪೈಸಾ. ಓಕೆ, ಸೊ ಈ ರೀತಿ ಆನ್ಸರ್. ಓಕೆ, ಹಾಗಾದ್ರೆ ಇದಕ್ಕೆ ತಗಲುವಂತಹ ವೆಚ್ಚ ಏನಾಗುತ್ತೆ ಹೇಳಿ? 27 ರೂಪಾಯಿ 72 ಪೈಸಾ ಆಗಿದೆ. ಓಕೆ, ಥ್ಯಾಂಕ್ ಯು.